ನಿಮ್ಮನ್ನೇ ಕರಿತಾ ಇರೋದು ಅಷ್ಟೊತ್ತಿಂದ. ಕೇಳಿಸೋದಿಲ್ವಾ ಕಿವಿ? ಈ ಗಂಟಕನ್ ದೊಡ್ಡಿ ಕಡೆಗೆ ಯಾವ ಕಡೆಗೆ ಹೋಗ್ಬೇಕು? ನಿಮ್ಮನ್ನೇ ಕೇಳ್ತಾ ಇರೋದು, ಗಂಟಕನ್ ದೊಡ್ಡಿಗೆ ಯಾವ ಕಡೆ ಹೋಗ್ಬೇಕು ಅಂತ. ಓ, ನಾನು ಹಿಂಗೆ ಇಷ್ಟು ಪಸಂದಾಗಿ ರೆಡಿಯಾಗಿ ಎಲ್ಲೋಯ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಸಂಕ್ರಾಂತಿ ಅಲ್ವಾ, ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಕ್ಕೆ ಹೋಯ್ತಾ ಇದ್ದೀನಿ. ಪೂರ್ತಿ ವಿಷಯ ಹೇಳೋವರೆಗೂ ನೀವು ಹೇಳಲ್ಲ ಅನ್ಸತ್ತೆ. ಬನ್ನಿ, ದುನಿಯಾ 2 ಟೀಮ್ ಐತಲ್ಲ, ಇವತ್ತು ನನಗೆ ಸ್ಪೆಷಲ್ ಇನ್ವಿಟೇಷನ್ ಕೊಟ್ಟವ್ರೆ. ನಮ್ಮ ಜೊತೆ ಬಂದು ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿ, ನಾವು ನಿಮ್ಮ ಜೊತೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಅದಕ್ಕೆ ಇಷ್ಟು ಪಸಂದಾಗಿ ರೆಡಿಯಾಗಿ ಬಂದಿರೋದು. ಗೊತ್ತಾಯ್ತು ತಾನೇ ಹೆಂಗ್ ಹೋಗ್ಬೇಕು? ಓ, ಹಿಂಗೋಗಿ ಎಡಕ್ಕೆ ತಿರ್ಕೋಬೇಕಾ? ಸರಿ ಬಿಡಿ, ಥ್ಯಾಂಕ್ ಯು. ಬರ್ಲಾ? ಓಕೆ, ಓಡೋಣ ಓಡೋಣ. ನಮಸ್ಕಾರ ಇಬ್ಬರಿಗೂ. ಓ ನಮಸ್ಕಾರ. ಹಲೋ ನಮಸ್ಕಾರ. ಇಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಕೂಡ. ಸೊ ಎಲ್ಲ ಸಂಕ್ರಾಂತಿ ಸೆಲೆಬ್ರೇಷನ್ ಜೋರಾಗಿ ಕಾಣಿಸ್ತಾ ಇದೆ. ನಾನು ನಿಮ್ ಜೊತೆ ಜಾಯ್ನ್ ಆಗ್ಲಾ? ಅಲ್ಲೇ ರೀ, ಪರವಾಗಿಲ್ಲ. ಅಲ್ಲಿ ಹೋಗ್ಲಿ ಬಿಡಿ, ನಾವು ಬರಲ್ಲ ಅಲ್ಲಿಗೆ. ಹೋಗ್ಲಿ ಬನ್ನಿ, ಪರವಾಗಿಲ್ಲ. ಪ್ಲೀಸ್ ಬನ್ನಿ, ಪರವಾಗಿಲ್ಲ ಬನ್ನಿ. ನಾವು ತುಂಬಾ ಬೇಜಾರು ಮಾಡ್ಕೋಬೇಡಿ, ಹಬ್ಬದ ದಿನ ಯಾರಿಗೂ ಮನ್ಸು ನೋಯಿಸ್ಬಾರ್ದು ಅಂತ ಬನ್ನಿ. ಇಷ್ಟು ಒಳ್ಳೆ ಮನ್ಸು ಯೋಗಿಗೆ. ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ ಇಬ್ರು. ಥ್ಯಾಂಕ್ ಯು. ಸಂಕ್ರಾಂತಿ ಸೆಲೆಬ್ರೇಷನ್ ನಾನಂತೂ ನೋಡ್ತಾ ಇದ್ದೀನಿ. ನಾನು ಅದಕ್ಕೆ ಫುಲ್ ಹಳ್ಳಿ ಗೆಟಪ್ ಅಲ್ಲಿ ಫುಲ್ ಸ್ಪೆಷಲ್ ಆಗಿ ಬಂದಿದ್ದೀನಿ. ಸ್ಪೆಷಲ್ ಆಗಿ ಬಂದಿದ್ದೀರಾ? ವೆರಿ ನೈಸ್. ನಿಮ್ ಸ್ಪೆಷಲ್ ಇನ್ವಿಟೇಷನ್ಗೋಸ್ಕರ. ಸಂಕ್ರಾಂತಿ ಸಂಭ್ರಮದಲ್ಲಿ ಇದ್ದೀರಾ. ಬಟ್ ಮೊದಲಿಗೆ ಯೋಗಿ ಸಂಕ್ರಾಂತಿ ಹೆಂಗಿರುತ್ತೆ ಪ್ರತಿ ವರ್ಷ? ಈ ತರ ಎಲ್ಲ ಇರಲ್ಲ ಪ್ರತಿ ವರ್ಷ. ಮನೇಲಿ ಮಾತ್ರ, ಮನೇಲಿ ಇರ್ತೇವೆ. ಮುಂಚೆ ಇಲ್ಲಿ ಊರಿಗೆ ಬರ್ತಾ ಇದ್ವಿ, ಅದೆಲ್ಲ ಇರ್ತಾ ಇತ್ತು. ಬಟ್ ಒಂದ್ ಸ್ವಲ್ಪ ಕಟ್ ಆಗೋಯ್ತು ಅದೆಲ್ಲ. ಸೊ ಮನೆಯಲ್ಲಿ ಮಾತ್ರ ಅಮ್ಮ ಪೂಜೆ ಮಾಡೋದು. ಅದು ಬಿಟ್ರೆ ಸಂಜೆ ಮನೇಲಿ ಇವತ್ತು ಹಬ್ಬದ ದಿನ ಎಲ್ಲೂ ಆಚೆ ಹೋಗಲ್ಲ. ಎಲ್ಲೂ ಹೋಗೋದು ಈ ಹಬ್ಬಕ್ಕೆ ಮಾತ್ರ. ಯಾಕಂದ್ರೆ ಏರಲ್ಲಿರೋ ಹೊಸ ಹೊಸ ಹೆಣ್ಮಕ್ಳೆಲ್ಲ ಮನೆಗೆ ಬರ್ತಾರಲ್ಲ. ಸೊ ಮನೇಲಿ ಯಾಕೆ ಇರ್ತೀರಾ ಅನ್ನೋದಕ್ಕೆ ಇವಾಗ ರೀಸನ್ ಗೊತ್ತಾಯ್ತು. ನಿಜ ಒಪ್ಕೊಂಡ್ಬಿಡ್ತೀನಿ ನಾನು. ನೋಡಿ ನೋಡಿ, ಹಬ್ಬದ ದಿವಸ ಬರೀ ನಿಜ, ಹಬ್ಬದ ದಿವಸ ನಿಜ ಮಾತಾಡೋದು. ಹಬ್ಬದ ದಿವಸ ನಿಜ ಮಾತಾಡ್ಬೇಕು. ಹಿತಾ? ನನಗೂ ಆಲ್ಮೋಸ್ಟ್ ಸೇಮ್. ಮನೇಲೆ ಫ್ಯಾಮಿಲಿ ಜೊತೆನೆ ಕಳೀತಿದ್ದೆ. ಆ್ಯಂಡ್ ನನಗೆ ಸಂಕ್ರಾಂತಿ ಬಂದ ತಕ್ಷಣ ಸಕ್ಕರೆ ಹೆಚ್ಚು ಫೇವ್ರೆಟ್. ಸೊ ಅದೊಂದು ಎಕ್ಸೈಟ್ಮೆಂಟ್. ಮನೆ ಒಂದ್ಸತಿ ನಾನು ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡಿದ್ದೆ. ಅದಾದ್ಮೇಲೆ ಹೊರಗಡೆನೇ ತರ್ತಿದ್ರು. ಬಟ್ ಬೇರೆ ಅಜ್ಜಿಯವರೆಲ್ಲ ಮಾಡೋರು, ಅದನ್ನೆಲ್ಲ ಮನೆ ಕಳ್ಸೋರು. ಯಾರಿಗೆ ಕೊಟ್ರಿ? ನಾನೇ ತಿಂದೆ ಆಬ್ವಿಯಸ್ಲಿ. ಹಂಗಂದ್ರೆ ಡೌಟೇ ಇಲ್ಲ ಅಲ್ಲ, ಚೆನ್ನಾಗಿ ಮಾಡಿರ್ತಾರೆ ಅಂತ. ಎಲ್ಲ ಚೆನ್ನಾಗಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ನಂಬ್ತಾ ಇದ್ದೀನಿ ನಾನು ಯೋಗಿ. ಸೊ ಫ್ಯಾಮಿಲಿ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಬೇರೆ ರಿಲೇಟಿವ್ಸ್ ಎಲ್ಲ ಮನೆಗೆ ಬರ್ತಾರೆ, ಎಳ್ಬಿರೋದು. ಸೊ ಅದು ಯೂಶ್ವಲ್ ಹಾಗೆ. ಬಟ್ ಈ ಸತಿ ಇದು ಹಳ್ಳಿನಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡುವ ಒಂದು ಅವಕಾಶ. ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಇದು ಸಂಭ್ರಮನೇ ಬೇರೆ. ಇದು ಯಾಕೆ ಮುಂಚೆನೆ ಮಾಡಿರಲಿಲ್ಲ ನಾವು? ಯಾವಾಗ್ಲಾರು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗ್ಬೇಕಿತ್ತರದು ನಮ್ಮ ಸಿಟಿ ಜನಕ್ಕೆ. ಸೊ ಐ ಥಿಂಕ್ ಐ ಆಮ್ ಲಕ್ಕಿ. ಒಳ್ಳೆ ಸ್ಟಾರ್ಟ್ ಈ ವರ್ಷಕ್ಕೆ. ಒಳ್ಳೆ ಸ್ಟಾರ್ಟ್ ಯಾಕೆಂದ್ರೆ ದುನಿಯಾ 2 ಕೂಡ ಬರ್ತಾ ಇದೆ. ಯೋಗಿ 10 ಇಯರ್ಸ್ ಸಿನಿ ಜರ್ನಿ ಮುಗಿಸ್ತಾ ಇದ್ದೀರಾ ಫೆಬ್ರವರಿಗೆ ಅಲ್ವಾ? ಸ್ಪೆಷಲ್ ಸಂಕ್ರಾಂತಿನೇ ಇವತ್ತು ನಮ್ ಜೊತೆ. ಸ್ಪೆಷಲ್ ಸಂಕ್ರಾಂತಿ. ಬಿಫೋರ್ ದುನಿಯಾ 2 ಬಗ್ಗೆ ನಾನು ಮಾತನಾಡೋದಕ್ಕೆ ಮುಂಚೆ 10 ಇಯರ್ಸ್ ಆಫ್ ಸಿನಿ ಜರ್ನಿ, 10 ವರ್ಷ ಕಂಪ್ಲೀಟ್ ಮಾಡ್ತಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಬಟ್ 23rd ಇನ್ನೊಂದ್ಸತಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನೆನ್ಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ, 10 ವರ್ಷ ಆಗೋಯ್ತಾ, ಎಷ್ಟು ಬೇಗ 10 ವರ್ಷ ಆಗೋಯ್ತಾ ಅಂತ. ಅನ್ಕೊಂಡು ಇರಲಿಲ್ಲ ಸಿನಿಮಾಗೆ ಬರ್ತೀವಿ, ಸಿನಿಮಾಲಿ ಇರ್ತೀವಿ, ನಾವು ಆ್ಯಕ್ಟರ್ಗಳಾಗ್ತೀನಿ, ನಮ್ಮಪ್ಪ ಪ್ರೊಡ್ಯೂಸ್ ಮಾಡ್ತಾರೆ, ನಮ್ಮಮ್ಮನೂ ಆರ್ಟಿಸ್ಟ್ ಆಗ್ತಾರೆ, ನಮ್ಮಣ್ಣ ಹೀರೋ ಆಗ್ತಾನೆ. ಇದು ಯಾವ ಆಸೆನೂ ಇರಲಿಲ್ಲ, ಕನಸು ಇರಲಿಲ್ಲ ನಮಗೆ. ಸಡನ್ನಾಗಿ ಆಗೋಯ್ತು. ಈ 10 ವರ್ಷನೂ ಹಂಗೆ ಸಡನ್ನಾಗೇ ಆಗೋಯ್ತು ಅನ್ನೋ ಫೀಲಿಂಗು. ಆ್ಯಂಡ್ ಭಯಂಕರ ಖುಷಿ ಇದೆ. 10 ವರ್ಷ ಆದ್ರೂ ನಾವು ಮೊದಲನೇ ಸಿನಿಮಾ ದುನಿಯಾ. ಸೊ ಏನು ಲೂಸ್ ಮಾದ ಅಂತ ಅವತ್ತು ಕರಿತಾ ಇದ್ರು, 10 ವರ್ಷ ಆದರೂ ಅದೇ ಹೆಸರಲ್ಲಿ ಕರಿತಾ ಇದ್ದಾರೆ. ಅದೊಂದು ಖುಷಿ. 10 ವರ್ಷದ ಸಿನಿ ಜರ್ನಿ. ಸೊ ಲೂಸ್ ಮಾದ ಇಂದ ಶುರು ಮಾಡಿದ್ದೀರಾ.
ಆ ಡೈಲಾಗ್ ಹೇಳ್ಬಿಡಿ ಅಲ್ಲ ಒಂದ್ಸಲ. ಪ್ರತಿ ಸಲ ನಿಮ್ಮನ್ನ ಹೇಳ್ತಾರೆ ಅಂತ ನನಗೆ ಗೊತ್ತಿದೆ, ಬಟ್ 10 ವರ್ಷದ ಸೆಲೆಬ್ರೇಷನ್ ಮೂಡಲ್ಲಿ ನಾವಿದ್ದೀವಿ. ನಾನು ಲೈವ್ ಆಗಿ ಕೇಳಿಲ್ಲ ಆಕ್ಚುಲಿ. ನಾನು ಕೇಳಿದೆ. ಓಕೆ, ಅದಲ್ಲೊಂದು ಸೀನ್ ಇದೆ ಆಯ್ತಾ, ವಾಚ್ಮ್ಯಾನ್ಗೆ ಹೋಗ್ಬಿಟ್ಟು ಬಯೋ ಅಂತದ್ದು ಬ್ಲೇಡ್ ಇಟ್ಬಿಟ್ಟು ಹೇಳ್ತೀನಿ. ಆ ಡೈಲಾಗನ್ನೇ ಸಖತ್ ಫೇಮಸ್ ಆಗಿದ್ದು. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನಗೆ ಅಂತ ಆ ಡೈಲಾಗು ಹೇಳೋವಾಗ ಗೊತ್ತಿರಲಿಲ್ಲ ನಮಗೆ. ಏನೋ ಹೇಳಿಸ್ತಾ ಇದ್ದಾರೆ ಹೇಳೋದು, ಹೇಳ್ಬಿಟ್ಟಿದ್ದಾಯ್ತು. ಬಟ್ ಥಿಯೇಟ್ರಲ್ಲಿ ಕೂತು ನೋಡುವಾಗ ಜನ ಏನು ಎಂಜಾಯ್ ಮಾಡ್ತಿದ್ರು ಅಂತ ಅಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್? ನಾನು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಬಿಕಾಸ್ ವಿ ಸ್ಪೋಕ್ ಅಬೌಟ್ 10 ವರ್ಷ ಆಗಿದೆ ಅಂದಾಗ, ನಾನು ದುನಿಯಾ ಸಿನಿಮಾ ನೋಡಿದಾಗ ಸ್ಕೂಲಲ್ಲಿದ್ದೆ. ಆ್ಯಂಡ್ ಅವಾಗ ನೋಡಿದಾಗ ನಾನು ಲೈಕ್ ಹಿ ಸೆಡ್, ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ದುನಿಯಾ 2ನಲ್ಲಿ ನಾನೇ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತೀನಿ ಅಂತ. ಸೊ ತುಂಬ ಖುಷಿ ವಿಷಯ. ಅಂತ ಐಕಾನಿಕ್ ಟೈಟಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಸಿಕ್ಕಿದೆ ನನಗೆ. ತುಂಬ ಒಳ್ಳೆ ಸ್ಕ್ರಿಪ್ಟು, ತುಂಬ ಚಾಲೆಂಜಿಂಗ್ ರೋಲ್ ನಂದು. ಆ್ಯಂಡ್ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಇನ್ನೂ ಸ್ವಲ್ಪ ನನ್ನ ಲಿಮಿಟ್ಸ್ನ ಕ್ರಾಸ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ತುಂಬ ನನಗೆ ನಾನು ರಿಯಲ್ ಲೈಫಲ್ಲಿ ಹೇಗಿದ್ದೀನೋ ಫುಲ್ ಆಪೋಸಿಟ್ ಪಾತ್ರ. ತುಂಬ ಗಂಭೀರ, ಜಾಸ್ತಿ ಮಾತಾಡಲ್ಲ, ಮಾತಾಡಿದ್ರು ಟು ದ ಪಾಯಿಂಟ್. ಆ್ಯಂಡ್ ತುಂಬ ಡೈಲಾಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ವೆರಿ ಡೀಪ್, ತುಂಬ ಅರ್ಥಪೂರ್ಣವಾಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ನೀವು ರಿಯಲ್ ಲೈಫಿಗೆ ಡಿಫ್ರೆಂಟ್ ಕ್ಯಾರೆಕ್ಟರ್, ಆಪೋಸಿಟ್ ಕ್ಯಾರೆಕ್ಟರ್. ಹಾಗಾದ್ರೆ ಶೂಟಿಂಗ್ ಟೈಮ್ ಹೋಗೇ ನಿಮ್ದು ಮಾತಲ್ಲಿ? ಇಲ್ಲ, ಆ ಥರ ಬೇಜಾನ್ಗಳಿಕೊಂಡಿದ್ದೆ ನಾನು ಒಬ್ಬಳೇ ಅಲ್ಲ, ಅವರು ಗೊತ್ತಿಕೊಂಡಿದ್ದಾರೆ. ಹೆಂಗಾಗ್ಬಿಡ ಅಂದರೆ, ಶಾರ್ಟ್ ಕರಿಯೋಕೆ ಮುಂಚೆ ಕುತ್ಕೊಂಡು ಏನೋ ತಮಾಷೆ ಮಾಡ್ನಾಗ್ತಾ ಇರ್ತೀವಿ. ಶಾರ್ಟ್ಗೆ ಹೋಗಿ ನಿಂತ್ಕೊಂಡ ತಕ್ಷಣ ನನಗಿನ್ನೂ ಅದೇ ಜ್ಞಾಪಕ ಇರ್ತಾ ಇತ್ತು, ಇವ್ರು ಸೀರಿಯಸ್ ಆಗ್ಬಿಡೋರು. ಹಿಂಗೆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಅಲ್ಲ, ಸೀರಿಯಸ್ ಆಗ್ಬಿಡೋ. ನಾನು ಹಿಂಗೆ ನೋಡೋಕೆ ಆಗ್ತಿಲ್ಲ, ಆಯ್ತಾ ಸ್ವಲ್ಪ ಸ್ಮೈಲ್ ಮಾಡು ಅಂತ. ಸ್ಮೈಲ್ ಮಾಡಿದ್ರೆ ಡೈರೆಕ್ಟರ್ ಮೇಡಮ್ ಸೀರಿಯಸ್ ಸೀನು. ಓಕೆ, ಸಿನಿಮಾ ಪೂರ್ತಿನಾಗಲ್ಲ. ಸಿನಿಮಾ ಪೂರ್ತಿನಾಗಲ್ಲ, ಮುಖ ಅಳ್ತಾ ಇರ್ತೀನಿ ಯಾವಾಗಲೂ. ಅಳ್ತಾ ಇರಲ್ಲ, ಬಟ್ ವೆರಿ ಗಂಭೀರ, ತುಂಬ ಮೆಚೋರಿಟಿ ಇರೋವಂಥ ಒಂದು ಪಾತ್ರ. ಓಕೆ, ಸೊ ದುನಿಯಾ 2 ಟ್ರೇಲರ್ನ ಅದು ಕೂಡ 10 ವರ್ಷದ ನಂತರ ಮತ್ತೊಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಯೋಗಿ ಮೇಲೆ. ಲೂಸ್ ಮಾದ ಯೋಗಿಯನ್ನು ನಾವು ದುನಿಯಾ ಫಸ್ಟಲ್ಲಿ ನೋಡಿದ್ದೀವಿ, ಸೆಕೆಂಡಲ್ಲಿ ಬಹಳ ವಿಭಿನ್ನವಾದಂಥ ಕ್ಯಾರೆಕ್ಟರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಸಂಕ್ರಾಂತಿ ಸಂಭ್ರಮ ಇಷ್ಟಕ್ಕೆ ಏನಿಲ್ಲ.